ಉತ್ತಮವಾಗಿ ನಿವೃತ್ತಿ ಸದಾ ಹಸಿರಾಗಿರಲಿ ಅಂತೇಳಿ ಶುಭ ಆರೈಕೆಯಿಂದ ಉದ್ಘಾಟನೆ ಮಾಡಿರ್ತಕ್ಕಂಥ ನೀತಿ ಕುಮಾರ್ ಅವರಿಗೆ ಹಾಗೆ ವೀರೇಶ್ ಒಡನ್ಪುರ ಅವರಿಗೆ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯಿಂದ ಸಲ್ಲಿಸ್ತಾ ಇದ್ದೀವಿ. ಇದೀಗಾಗಲೇ ಬಯಸುತ್ತಾ ಆದ್ಮೇಲೆ ನಮಗೆಲ್ಲ ಗೊತ್ತಿದೆ, ಇವತ್ತು ಸರ್ಕಾರಿ ಸೇವೆ ಅಂತಂದ್ರೆ ಮುಂಬಡ್ತಿಗಳು, ವರ್ಗಾವಣೆಗಳು ಜೊತೆಗೆ ನಿವೃತ್ತಿ ಆಗ್ತಕ್ಕಂಥದ್ದು ಕೂಡ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆಗಳು. ಇವತ್ತು ಸರ್ಕಾರದ ಆದೇಶಗಳನ್ನ, ಸರ್ಕಾರದ ಸುತ್ತೋಲೆಗಳನ್ನ, ಸರ್ಕಾರದ ಮಾರ್ಗದರ್ಶನಗಳನ್ನ ಕೂಡ ಕಾಲಕ್ಕೆ ನಾವು ಸರ್ಕಾರಿ ನೌಕರರು ಅನುಕರಣೆಗಳನ್ನ ಮತ್ತು ಪಾಲನೆಗಳನ್ನ ಮಾಡ್ತಕ್ಕಂತಹ ಜವಾಬ್ದಾರಿ ಸರ್ಕಾರಿ ನೌಕರದಾಗಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಸುದೀರ್ಘವಾಗಿ 33 ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿದ್ದು ತಮ್ಮ 60ನೇ ವಯಸ್ಸಿಗೆ ಇವತ್ತು ನಿವೃತ್ತಿಯನ್ನ ಆರೋಗ್ಯಕರವಾಗಿ ಇವತ್ತು ನಿವೃತ್ತಿಯನ್ನು ಹೊಂದತಕ್ಕಂಥ JK ರವಿಕುಮಾರ್ ಸರ್ ಅವರಿಗೆ ಪ್ರಥಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜೊತೆಗೆ ಜಗಳೂರು ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ತುಂಬ ಹೃದಯದ ಅಭಿನಂದನೆಯ ಜೊತೆಗೆ ಧನ್ಯವಾದಗಳನ್ನು ವ್ಯಕ್ತಿತ್ವದ ಪರಿಚಯ ನನಗಾದ್ರೂ ಆಯಿತು. ಈ ಒಂದು ನಿವೃತ್ತಿ ಬದುಕು ಅವರ ಒಂದು ಕುಟುಂಬಕ್ಕೆ, ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನ ದಯಪಾಲಿಸಲಿ ಅಂತ ಹೇಳ್ತಾ, ನಮ್ಮ ಮನೆಯವರ ಪ್ರತಿನಿಧಿಯಾಗಿ ನಾನು ನಿಮ್ಮೊಡನೆ ಹಂಚಿಕೊಳ್ತಕ್ಕಂಥ ಒಂದು ವಿಚಾರ ಅಂತಂದ್ರೆ, ನೌಕರರ ಬಗೆಗೆ ಸಾಕಷ್ಟು ಕಾಳಜಿ, ಕಳಕಳಿ ಇರ್ತಕ್ಕಂಥ ವ್ಯಕ್ತಿತ್ವ ಹೌದು ಅನ್ನೋದನ್ನ ನಮ್ಮ ಮನೆಯವರು ಸೆಕ್ರೆಟರಿ ಆಗಿದ್ದಾಗಿಂದಲೂ ಒಂದು ಕುಟುಂಬದ ಮೇಲೆ ಸತಿಪತಿಗಳ ನಡುವೆ ಇಂಥ ಒಂದು ಸಂಭಾಷಣೆಗಳು ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲದನ್ನು ಕೂಡ ನನ್ನೊಡನೆ ಮನೆಯವರು ಹಂಚ್ಕೊಳ್ತಾ ಇದ್ರು. ನಿಜಕ್ಕೂ ರವಿಯಣ್ಣನವರ ಸ್ವಭಾವ, ವ್ಯಕ್ತಿತ್ವದ ಒಂದು ಪ್ರತೀಕ ಏನಪ್ಪಾ ಅಂತಂದ್ರೆ ಸರಳ ಸಜ್ಜನಿಕೆ, ಸೌಜನ್ಯತೆ, ಬಡವರಿಗೆ, ದೀನ ದುರ್ಬಲರಿಗೆ ಸಹಾಯ ಮಾಡುವಂತ ಒಂದು ಗುಣ ಅಂತಕ್ಕಂಥದ್ದು. ನಾವು ಜೊತೆಗೆ ಇದ್ದಂಥವರು ಇಂಥ ರವಿಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿದ್ದಂಥ ನೌಕರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಅವರೇ, ಎಲ್ಲ ನೌಕರ ಸಂಘದ ಮಾಜಿ ಅಧ್ಯಕ್ಷರು, ಸದಸ್ಯರುಗಳೇ ಮತ್ತು ವೇದಿಕೆ ಮುಂದೆ ಆಸೀನರಾಗಿದ್ದಂಥ ರವಣ್ಣರ ಎಲ್ಲ ಸ್ನೇಹಿತರೆ, ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ ಮತ್ತು ಕುಟುಂಬ ವರ್ಗದವರು. ರವಣ್ಣ ನಾವು ಒಂದು 10 ವರ್ಷ ಮನೆಗೆ ಜೊತೆಗೆ ಇದ್ದೀವಿ. ನಾವು ಏನು ಗೌಡಗಟ್ಟಿ ನಾಗಮ್ಮ ಅಂತ ಹೇಳಿ ನಮ್ಮವರು ನಾಗಮ್ಮ ಅಂತೇಳಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಇವರು ಅತ್ತೆಯರು. ನಾನು ಜಾಸ್ತಿ ಅಲ್ಲೇ ಮನೆಗಿರ್ತಿದ್ದೆ. ನನ್ನ ಮನವೊಳಗೆ ಬಂದರೆ ರವಣ್ಣ ಮನವೊಳಗೆ ಅವರು ನಾಲ್ಕು ಮಾತಾಡ್ತಿದ್ರು. ಅವರು ಮಾತಾಡ್ಕೊಂಡು ನಮ್ಮ ಕೈಗೆ ಸಿಕ್ಕಿಲ್ಲ. ಅವತ್ತಿ ಮಾತಾಡ್ತಿದ್ದೇನೆ ಅಂದ್ರೆ ಸುಮಾರು 10 ವರ್ಷ ಜೊತೆಗೆ ಮನೆ ಕೆಲಸ ಜೊತೆಗಿದ್ದಂಥವ್ರು. ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ ಒಬ್ಬರೇ ಒಂದು 10 ವರ್ಷ ಇಲ್ಲಿ ಆಫೀಸಿಗೆ ಜೊತೆಗೆ ಮಾಡಬೇಕಂದ್ರೆ ಅಧಿಕಾರಿಯಾಗಿ ನಾವು ರಾಜಕಾರಣಿ ಕೆಲಸ ಮಾಡಿದ್ರು. ಭಾಳ ಗೊತ್ತು. ಮತ್ತು ಅವ್ರ ಕುಟುಂಬ ಪೂರ್ತಿ ಏನು ಅಣ್ಣ ತಮ್ಮರು, ಅಂಥವ್ರು, ತಂಗಿರೆಲ್ಲ ಸಹ ಹೆಂಗೆ ಅವ್ರಿಗೆ ಅಣ್ಣರು, ಅವನಿಗೆ ಹಂಗೆ ಎಲ್ಲ ಅಣ್ಣರು, ಮತ್ತೆ ಎಲ್ಲ ಅವ್ರಿಗೆ ಹಿಂಗೆ ತಂಗಿರೋರು, ಅಕ್ಕರು, ನಮಗೆಲ್ಲ ಅಕ್ಕರಿದ್ದಾರೆ. ಹಾಗಾಗಿ ಅವರ ಜೀವನ ಸುಖವಾಗಿ ಕರ್ಕೊಂಡ್ಬಂದಿದೆ. ಒಂದೇ ತಾಲೂಕಲ್ಲಿ ಸುಮಾರು ವರ್ಷದ ಕಾಲ ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಇವಾಗ ಯಾವತ್ತೂ ಯಾರಿಗೂ ಸಹ ಎಲ್ಲೂ ಕೆಟ್ಟದಾಗಿ ನಡ್ಕೊಂಡೇ ಇಲ್ಲ. ಯಾಕೆಂದರೆ ಅವರು ಒಳ್ಳೆ ಚಿಕ್ಕ ವಯಸ್ಸಲ್ಲೇ ಸರ್ಕಾರ ನೌಕರು ಸಿಕ್ಕಿದ್ರು, ಮನೆ ಕಡೆಗೆ ಚೆನ್ನಾಗೂ ಇದ್ರು. ಎಲ್ಲ ಸರ್ಕಾರಿ ನೌಕರಿ ಇದ್ರು. ಅಣ್ಣರು ಸಹ